ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು KSYನವರು ಬಿಟ್ಟಿರುವಂಥ ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಎಕ್ಸಾಮ್ ಇದೆ ಮತ್ತು ಯಾರೆಲ್ಲ ಎಕ್ಸಾಮ್ ಫೀಸ್ನ ಪೇ ಮಾಡಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Stars, I'm a fool for your love. ಮೊದಲನೇದಾಗಿ ಈ ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ನೋಡಿ ತುಂಬ ಜನ ಆಶ್ಚರ್ಯ ಆಗಿರ್ತೀರ ಮತ್ತು ಖುಷಿನೂ ಪಟ್ಟಿರ್ತೀರ. ಆದಷ್ಟು ಬೇಗ ಇವರು ಎಕ್ಸಾಮ್ ಕೊಟ್ರಲ್ಲಪ್ಪ ಅಂತ ತುಂಬ ಜನ ಖುಷಿ ಪಟ್ಟರೆ, ಇವಾಗ ತಾನೇ ಎಕ್ಸಾಮ್ ಆಗಲೇ ಆಲ್ರೆಡಿ ಮತ್ತೆ ಎಕ್ಸಾಮ್ ಬಂದಿದೆಯಲ್ಲ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಬಟ್ ಪರ್ಸ್ನಲಿ ನನ್ನ ಕೇಳೋದಾದ್ರೆ ಇವರು ಆದಷ್ಟು ಬೇಗ ಎಕ್ಸಾಮ್ ಕಂಡಕ್ಟ್ ಮಾಡಿರೋದು ತುಂಬ ಒಳ್ಳೆಯ ವಿಷಯ. ಯಾಕಂತಂದರೆ ಇವರು ಎಕ್ಸಾಮ್ನ ಲೇಟಾಗಿ ಕಂಡಕ್ಟ್ ಮಾಡೋದ್ರಿಂದ 2 ವರ್ಷಕ್ಕೆ ಮುಗಿಬೇಕಾದಂಥ ಕೋರ್ಸ್ಗಳು ಆಲ್ಮೋಸ್ಟ್ 3 ವರ್ಷದ ತನಕ ಆದರೂ ಕೋರ್ಸಸ್ ಮುಗಿತಾರಲ್ಲ. ಈ ಸಲ ಸ್ವಲ್ಪ ಬೇಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. KSYನವರು ಇತ್ತೀಚೆಗೆ ಅಂದರೆ ಜುಲೈ 23ನೇ ತಾರೀಕಿನಂದು ಒಂದು ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಹೊರಡಿಸಿದ್ರು. ಅದಾದ ನಂತರ ಒಂದು ವಾರದ ಮೇಲೆ 29ನೇ ತಾರೀಕು ಜುಲೈ ಎಂದು ಮತ್ತೊಂದು ರಿವೈಸ್ಡ್ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಮೊದಲು ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಮಾತ್ರ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಅದಾದ ನಂತರ ರಿವೈಸ್ಡ್ ಎಕ್ಸಾಮ್ ಫೀಸ್ ನೋಟಿಫಿಕೇಶನಲ್ಲಿ ತುಂಬ ಸಬ್ಜೆಕ್ಟ್ನ ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಿವೈಸ್ಡ್ ಎಕ್ಸಾಮ್ ಫೀಸ್ ನೋಟಿಫಿಕೇಶನಲ್ಲಿ ಯಾರೆಲ್ಲ ಎಕ್ಸಾಮ್ ಫೀಸ್ ಪೇ ಮಾಡಬೇಕು ಅನ್ನೋ ಕ್ಲಿಯರ್ ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ಯಾವ್ಯಾವುದು ಅಂತ ನೋಡೋಣ ಬನ್ನಿ. ಈ ರಿವೈಸ್ಡ್ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ನಲ್ಲಿ ಜನವರಿ ಸೈಕಲ್ ಸ್ಟೂಡೆಂಟ್ಸ್, ಜುಲೈ ಸೈಕಲ್ ಸ್ಟೂಡೆಂಟ್ಸ್, ನಾನ್ CBCS, CBCS, ಇದರ ಜೊತೆಗೆ ಹೊಸದಾಗಿ ಎಕ್ಸಾಮ್ ಬರೀತಿರುವಂಥ ಫ್ರೆಷರ್ಸ್ ಮತ್ತು ಈಗ ಆಲ್ರೆಡಿ ಎಕ್ಸಾಮ್ ಬರೆದು ಬ್ಯಾಕ್ಲಾಗ್ ಉಳ್ಕೊಂಡಿರುವಂಥ ರಿಪೀಟರ್ಸ್, ಇಷ್ಟು ಜನಕ್ಕೂ ಕೂಡ ಎಕ್ಸಾಮ್ ಫೀಸ್ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಮೊದಲನೇದಾಗಿ ನಾನ್ CBCS ಸಬ್ಜೆಕ್ಟ್ನ ವಿದ್ಯಾರ್ಥಿಗಳು ನೋಡೋದಾದರೆ ಇವ್ರಿಗೆ ಇಯರ್ಲಿ ಎಕ್ಸಾಮ್ ಇರುತ್ತೆ, ಸೆಮಿಸ್ಟರ್ ಇರೋದಿಲ್ಲ. ಅವ್ರು ಯಾರ್ಯಾರು ಅಂತ ನೋಡೋದಾದರೆ BA, BCom ಆ್ಯಂಡ್ BSc 2018 ಮತ್ತು 2019ನೇ ಸಾಲಿನಿಂದ 2022-2023ನೇ ಸಾಲಿನ ತನಕ ಜನವರಿ ಮತ್ತು ಜುಲೈ ಸೈಕಲ್ ಎರಡೂ ಬ್ಯಾಚ್ನ ವಿದ್ಯಾರ್ಥಿಗಳು. ರಿಪೀಟರ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ 3 ವರ್ಷದ ರಿಪೀಟರ್ಸು ಎಕ್ಸಾಮ್ ಫೀಸ್ ಪೇ ಮಾಡ್ಬೋದು. ಇದನ್ನು ಹೊರತುಪಡಿಸಿ 2023 ಮತ್ತು 2024 ಜುಲೈ ಸೈಕಲ್ನಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳು BScನ ಹೊರತುಪಡಿಸಿ. PG ಪ್ರೋಗ್ರಾಮ್ಸ್ ನೋಡೋದಾದರೆ MA, MCom ಆ್ಯಂಡ್ MBSc 2018 ಮತ್ತು 2019ನೇ ಸಾಲಿನಿಂದ 2022-2023ನೇ ಸಾಲಿನ ತನಕ ಜನವರಿ ಮತ್ತು ಜುಲೈ ಸೈಕಲ್ ಎರಡೂ ಸೈಕಲ್ನ ವಿದ್ಯಾರ್ಥಿಗಳು. ರಿಪೀಟರ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ 3 ವರ್ಷದ ರಿಪೀಟರ್ಸ್. ಇದರ ಜೊತೆಗೆ 2023 ಮತ್ತು 2024ನೇ ಸಾಲಿನ ಜುಲೈ ಸೈಕಲ್ನ ಸಂಸ್ಕೃತ ವಿಷಯದ ಹೊಸ ವಿದ್ಯಾರ್ಥಿಗಳು. ಮೂರನೇದಾಗಿ ನೋಡೋದಾದರೆ ಸ್ನಾತಕೋತ್ತರ ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ರಿಪೀಟರ್ಸ್ 2019 ಮತ್ತು 2020ನೇ ಸಾಲಿನಿಂದ 2022 ಮತ್ತು 2023ನೇ ಸಾಲಿನ ತನಕ ಅಡ್ಮಿಷನ್ ಆಗಿರುವಂಥ ರಿಪೀಟರ್ಸ್. ಇದರ ಜೊತೆಗೆ 2023 ಮತ್ತು 2024ನೇ ಸಾಲಿನಲ್ಲಿ ಅಡ್ಮಿಷನ್ ಆಗಿರುವಂಥ ಹೊಸ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಪೇ ಮಾಡ್ಬೋದಾಗಿದೆ. ಇವಾಗ CBCS ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಮೊದಲನೇದಾಗಿ BBA, BCA, ಆಲ್ BSc, BSW ಆ್ಯಂಡ್ BSc ಇಷ್ಟು ಸಬ್ಜೆಕ್ಟ್ಗೆ ಅಡ್ಮಿಷನ್ ಆಗಿರುವಂಥ 2021-22ನೇ ಸಾಲಿನ ಜುಲೈ ಮತ್ತು ಜಾನ್ವರಿ ಆವೃತ್ತಿಯ ಮೊದಲನೇ ಮತ್ತು 3ನೇ ಸೆಮಿಸ್ಟರ್ನ ರಿಪೀಟರ್ಸ್ಗಳು, ಜೊತೆಗೆ 4ನೇ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು. ಎರಡನೆಯದಾಗಿ 2022 ಮತ್ತು 2023ನೇ ಸಾಲಿನ ಜನವರಿ ಮತ್ತು ಜುಲೈ ಆವೃತ್ತಿ, ಇದರಲ್ಲಿ ಜುಲೈ ಆವೃತ್ತಿಯ 4ನೇ ಸೆಮಿಸ್ಟರ್ ಮತ್ತು ಜನವರಿ ಆವೃತ್ತಿಯ 3ನೇ ಸೆಮಿಸ್ಟರ್ ಹಾಗೂ ಮೊದಲ ಸೆಮಿಸ್ಟರ್ನ ರಿಪೀಟರ್ಸ್. ಮೂರನೆಯದಾಗಿ ನೋಡೋದಾದರೆ 2023-2024ನೇ ಸಾಲಿನ ಜನವರಿ ಮತ್ತು ಜುಲೈ ಆವೃತ್ತಿ, ಇದರಲ್ಲಿ ಹೊಸ ವಿದ್ಯಾರ್ಥಿಗಳು ಜನವರಿ ಸೈಕಲ್ನ ಮೊದಲ ಸೆಮಿಸ್ಟರ್ ಹಾಗೂ ಜುಲೈ ಸೈಕಲ್ನ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ CBCS PG ಪ್ರೋಗ್ರಾಮ್ಸ್ ನೋಡೋದಾದರೆ MA, MCom, MBA, ಆಲ್ MSc, MSW, MCA ಆ್ಯಂಡ್ MBSc 2021-2022ನೇ ಸಾಲಿನ ಜುಲೈ ಮತ್ತು ಜನವರಿ ಆವೃತ್ತಿ, ಇದರಲ್ಲಿ ಮೊದಲ ಮತ್ತು ಸೆಕೆಂಡ್ ಸೆಮಿಸ್ಟರ್ನ ರಿಪೀಟರ್ಸ್ಗಳು, 4ನೇ ಸೆಮಿಸ್ಟರ್ನ ಹೊಸ ವಿದ್ಯಾರ್ಥಿಗಳು.
ಎರಡನೆಯದಾಗಿ 2022-2023ನೇ ಸಾಲಿನ ಜುಲೈ ಮತ್ತು ಜನವರಿ ಆವೃತ್ತಿ. ಜುಲೈ ಸೈಕಲ್ನ 4ನೇ ಸೆಮಿಸ್ಟರ್, ಜನವರಿ ಸೈಕಲ್ನ 3ನೇ ಸೆಮಿಸ್ಟರ್, ಜೊತೆಗೆ ಫಸ್ಟ್ ಸೆಮ್ನ ರಿಪೀಟರ್ಸ್. ಮೂರನೇದಾಗಿ ನೋಡೋದಾದರೆ 2023-2024 ಜನವರಿ ಮತ್ತು ಜುಲೈ ಆವೃತ್ತಿ, ಜನವರಿ ಸೈಕಲ್ನ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಗಳು, ಜೊತೆಗೆ ಜುಲೈ ಸೈಕಲ್ನ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಗಳು. ಈ ಎಕ್ಸಾಮ್ ಫೀಸ್ ಪೇ ಮಾಡೋಕ್ಕೆ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು 29/7/2024. ವಿತೌಟ್ ಫೈನು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ವಿತೌಟ್ ಫೈನು. ವಿತ್ ಫೈನು ಸೆಪ್ಟೆಂಬರ್ 13ನೇ ತಾರೀಕು ತನಕ ಟೈಮ್ ಇರುತ್ತೆ. ಸೊ ಆದಷ್ಟು ಬೇಗ ವಿತೌಟ್ ಪೆನಾಲ್ಟಿನೇ ಎಕ್ಸಾಮ್ ಫೀಸ್ನ ಪೇ ಮಾಡಿ. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಯೂಸ್ಫುಲ್ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.